ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಬಿಸಿ ಬಿಸಿಯಾದಂತಹ ಮುದ್ದೆ ಹಾಗೇನೆ ರೈಸ್ಗೆ ಗೋರಿಕಾಯಿ ಹಾಗೇನೆ ಬೀನ್ಸ್ ಬಸ್ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ತರಹದ ವೆರೈಟಿ ಬಸ್ಸಾರು ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಮೂಲಕ ಲೇಟ್ ಮಾಡ್ದಿರಾ ಗೋರಿಕಾಯಿ ಹಾಗೇನೆ ಬೀನ್ಸ್ನ ಯೂಸ್ ಮಾಡಿಕೊಂಡು ಬಸ್ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕುಕ್ಕರಲ್ಲಿಗೆ 1 ಕಪ್ ಆಗುವಷ್ಟು ಒಣಗಿದ ಅಲಸಂದಿ ಹಾಕ್ಕೊಂತಾ ಇದ್ದೀನಿ. 1 ಕಪ್ ಬಂದು 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನೂ ಸಹ ಹಾಕ್ಕೊಂತಾ ಇದ್ದೀನಿ. ಈ ರೀತಿ ಅಲಸಂದಿ ಜೊತೆ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ನಮಗೆ ಬಸ್ಸಾರು ಪಲ್ಯ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿ ಈ ಕಡಲೆಬೇಳೆ ಅಲಸಂದಿ ಬೇಯೋದಕ್ಕೆ 1-2 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 3 ವಿಷಲ್ ಬರೋದಕ್ಕೆ ಬಿಡಿ. 3 ವಿಷಲ್ ಬಂದಾದ ನಂತರ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಆಮೇಲೆ ಓಪನ್ ಮಾಡ್ಕೊಂಡು ನಾನು ನಿಮಗಿಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಅಲಸಂದಿ ಕಡಲೆಬೇಳೆ ಅನ್ನೋದು ಪೂರ್ತಿಯಾಗಿ ಬೆಂದೋಗಿದೆ. ನಮಗಿಲ್ಲಿ ನಾವಿಲ್ಲಿ ಒಂದು 70% ಆಗುವಷ್ಟು ಬೇಯಿಸ್ಕೋಬೇಕಾಗಿತ್ತು. ಜಸ್ಟ್ 1-2 ವಿಷಲ್ ಆಗಿದ್ರೆ ಕರೆಕ್ಟ್ ಸರಿ ಹೋಗಿರೋದು. ಸೊ ಇಲ್ಲಿ ಜಾಸ್ತಿ ಬೆಂದೋಗಿದೆಯಲ್ವಾ, ಹಾಗಾಗಿ ನಾನು ಇವಾಗ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಹೋಲ್ಸ್ ಇರುವಂತ ಒಂದು ಪಾತ್ರೆಗೆ. ಸೊ ನಾನಿಲ್ಲಿ ಈ ರೀತಿ ಸ್ವಲ್ಪ ಒಂದು 70% ಆಗುವಷ್ಟು ಬೇಯಿಸ್ಕೊಂಡಿದ್ದಾದ ನಂತರ ಆಮೇಲೆ ಬೀನ್ಸು ಗೋರಿಕಾಯಿನ ಹಾಕಿ ಆಮೇಲೆ ಸಾಲ್ಟ್ ಅನ್ನ ಹಾಕಿ ಬೇಯಿಸ್ಕೊಳ್ಳೋಣ ಅನ್ಕೊಂಡಿದ್ದೆ. ಹಾಗಾಗಿ ಸಾಲ್ಟ್ ಅನ್ನೋದು ಹಾಕಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದೇ ಕುಕ್ಕರಲ್ಲಿಗೆ ನಾವು ಅಲಸಂದಿ ಕಡಲೆಬೇಳೆ ಬೇಯಿಸೋದಕ್ಕೆ ನೀರು ಹಾಕಿದ್ರಲ್ವ, ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು 400ರಿಂದ 500 ಗ್ರಾಮ್ ಆಗುವಷ್ಟು ಗೋರಿಕಾಯಿನ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 400 ಗ್ರಾಮ್ ಆಗುವಷ್ಟು ಬೀನ್ಸ್ನ ಸಹ ಈ ರೀತಿ ಸ್ವಲ್ಪ ಚಿಕ್ಕ ಸೈಜಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಈ ಗೋರಿಕಾಯಿ ಬೀನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಒಂದು 500 ml ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ 2 ವಿಷಲ್ ಬರೋದಕ್ಕೆ ಬಿಡಿ. ಈ ರೀತಿ 2 ವಿಷಲ್ ಬಂದಾದ್ಮೇಲೆ ಈ ವಿಷಲ್ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ನಾನು ಇವಾಗ ಲಿಡ್ನ ಓಪನ್ ಮಾಡಿಕೊಂಡು ಗೋರಿಕಾಯಿ ಬೀನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಸಹ ನಮ್ಗೆ ಇವಾಗ ಕರೆಕ್ಟಾಗಿ ಬೆಂದೋಗಿದೆ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಅಲಸಂದಿ ಕಡಲೆಬೇಳೆ ಜೊತೆಯಲ್ಲೇ ಇದನ್ನು ಹಾಕಿ ಬೇಯಿಸ್ಕೋಬೇಕಾಗಿತ್ತು. ಸೊ ನಮಗಿಲ್ಲಿ ಆಲ್ಮೋಸ್ಟ್ 100% ನಮಗೆ ಕಡಲೆಬೇಳೆ ಅಲಸಂದಿ ಬೆಂದೋಗಿತ್ತು. ಹಾಗಾಗಿ ಬೆಂದಿರ್ತಕ್ಕಂಥದ್ದು ಮತ್ತೆ ನಾವು ಬೀನ್ಸು ಗೋರಿಕಾಯಿನ ಹಾಕಿ ಬೇಯಿಸ್ಕೊಂಡ್ರೆ ನಮಗೆ ಈ ಕಡಲೆಬೇಳೆ ಅಲಸಂದಿ ಅನ್ನೋದು ಸಾಫ್ಟ್ ಆಗಿಬಿಡುತ್ತೆ. ಸೊ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ಸೊ ಇದೇ ನೀರಲ್ಲಿ ಇವಾಗ ಬಸ್ಸಾರು ಮಾಡ್ಕೋಬೇಕು. ಬಸ್ಸಾರಿಗೆ ಮಸಾಲೆಗೋಸ್ಕರ ನಾನು ಇವಾಗ ಮಿಕ್ಸಿ ಜಾರಲ್ಲಿಗೆ 2 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಗೇನೆ 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ಟೆಡ್ ಕಡಲೆ ಬೀಜ, ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಟೇಸ್ಟ್ ಈ ರೀತಿ ಸ್ವಲ್ಪ ಕಡಲೆ ಬೀಜ ಹಾಕೋದ್ರಿಂದ. ಹಾಗೇನೆ 2 ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೇನೆ ನಾವು ಬೇಯಿಸಿಟ್ಕೊಂಡಿದ್ದೀರಲ್ವ ಕಡಲೆಬೇಳೆ ಅಲಸಂದೆ ಕಾಳು ಮಾತ್ರ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೋಬಾರ್ದು, ಚೆನ್ನಾಗಿರೋದಿಲ್ಲ ಟೇಸ್ಟು. ಕಾಳು ಮಾತ್ರ ಒಂದು ಅರ್ಧ ಕಪ್ ಆಗುವಷ್ಟು, ಹಾಗೇನೆ 1 ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. 1 ಟೊಮೆಟೊ ಹಣ್ಣು ಹಾಗೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದು ಸಾಂಬಾರ್ ಪೌಡರ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಅಂದರೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋಬಹುದು. ಸೊ ಈಗ ಸ್ವಲ್ಪ ಆಗುವಷ್ಟು ಮಧ್ಯದಲ್ಲಿ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ನಾವಿಲ್ಲಿ ಬಸ್ಸಾರಿಗೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಈಗ ಬಸ್ಸಾರಿಗೆ ಮಸಾಲೆ ಅನ್ನೋದನ್ನು ಸಹ ರೆಡಿ ಆಗೋಗಿದೆ. ಸೊ ಈ ಮಸಾಲೆನ ತಗೊಂಡು ನಾವು ಆಲ್ರೆಡಿ ಬೀನ್ಸು ಗೋರಿಕಾಯಿ ಅಲಸಂದಿ ಎಲ್ಲನೂ ಬೇಯಿಸೋದಕ್ಕೆ ನೀರು ಹಾಕಿದಿರಲ್ವಾ, ಇದೇ ನೀರಲ್ಲಿಗೆ ನಾವೀಗ ಈ ಮಸಾಲೆ ಹಾಗೆ ಆ ಮಿಕ್ಸಿ ಜಾರಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬಸ್ಸಾರಿಗೆ ಮಸಾಲೆ ನೀರನ್ನೋದು ರೆಡಿಯಾಗಿದೆ. ಪಕ್ಕಕ್ಕೆ ಇಟ್ಕೊಂಡು ಮೊದಲು ನಾವು ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಗಾಗಿ ಕಡಾಯಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು 4ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಸಹ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು, ಸ್ವಲ್ಪ ಆಗುವಷ್ಟು ಸಾಲ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಈರುಳ್ಳಿನ ಈ ರೀತಿ ಒಂದು 60 to 70% ಆಗುವಷ್ಟು ಫ್ರೈ ಮಾಡಿಕೊಂಡು
ಆಮೇಲೆ ನಾವು ಗೋರಿಕಾಯಿ ಬೀನ್ಸು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀರಲ್ವ, ಸೊ ಅದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಪಲ್ಯ ಅನ್ನೋದು ರೆಡಿ ಆಗೋಯ್ತು, ಗೋರಿಕಾಯಿ ಬೀನ್ಸ್ ಪಲ್ಯ ಅನ್ನೋದು ರೆಡಿ ಆಗೋಯ್ತು. ಸೊ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಬಸ್ಸಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಬೀನ್ಸ್ ಎಲ್ಲ ಬೇಯಿಸ್ಕೊಂಡ್ರಲ್ವ, ಸೊ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಸೈಜಲ್ಲಿರುವಂಥದ್ದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು, 1/4 ಟೀ ಸ್ಪೂನ್ ಆಗುವಷ್ಟು ಹಿಂಗು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಏನಾದರೂ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬಸ್ಸಾರಿಗೆ ಮಸಾಲೆ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು 500 ml ಆಗುವಷ್ಟು ನೀರನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಬಸ್ಸಾರು ಯಾವ ರೀತಿ ಇರಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಐ ಫ್ಲೇಮ್ನಲ್ಲಿ ಈ ರೀತಿ ಉಕ್ಕು ಬರುವಂತಹ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಸಾಲ್ಟ್ ಖಾರ ಕಡಿಮೆ ಇತ್ತು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಿಲ್ಲಿ ಖಾರ ಅನ್ನೋದು ಕರೆಕ್ಟಾಗಿ ಸರಿ ಹೋಗಿತ್ತು, ಸ್ವಲ್ಪ ಸಾಲ್ಟ್ ಅನ್ನೋದು ಕಡಿಮೆ ಇತ್ತು, ಹಾಗಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಈಗ ಬಸ್ಸಾರು ಅನ್ನೋದು ರೆಡಿ ಆಗೋಯ್ತು ಅಷ್ಟೇ. ಸೊ ನಾನು ಮನೆಯಲ್ಲಿ ರೆಗ್ಯುಲರ್ ಆಗಿ ಬೀನ್ಸು ಹಾಗೆಯೇ ಗೋರಿಕಾಯಿನ ಯೂಸ್ ಮಾಡ್ಕೊಂಡು ಬಸ್ಸಾರು ಯಾವ ರೀತಿ ಮಾಡ್ತೀನೋ ಅದೇ ರೀತಿನೇ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸೊ ಖಂಡಿತ ನೀವು ಸಹ ಈ ರೀತಿಯಾಗಿ ಬೀನ್ಸು ಗೋರಿಕಾಯಿಯಿಂದ ಬಸ್ಸಾರನ್ನ ಮಾಡಿ ನೋಡಿ. ಬಿಸಿ ಬಿಸಿಯಾದಂತಹ ಮುದ್ದೆ ರೈಸ್ಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಸಹ ಈ ಬಸ್ಸಾರು ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಮರೀದೆ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.